ಬಗ್ಗೆ ತುಂಬ ಕೇಳಿದ್ವಿ ನಾವು. ಇವತ್ತು ಗುರುರಾಜ್ ಕರ್ಜಗಿಯವರು ಮಾತಾಡ್ತಿದ್ರು. ಅಂಗುಲಿಮಾಲ ಅಂತ ಒಬ್ಬ ದರೋಡೆಕೋರ ಇದ್ದ. ಅವನಿಗೆ 1,000 ಜನರ ಬೆರಳುಗಳನ್ನು ಅವ್ರನ್ನ ಕೊಂದು ಅವ್ರ ಬೆರಳುಗಳನ್ನು ತಾನು ತನ್ನ ಕತ್ತಿಗೆ ಹಾಕ್ಕೊಳ್ಬೇಕು ಅಂತ ಹುಚ್ಚಿತ್ತು. 999 ಜನರನ್ನು ಕೊಂದಿದ್ನಂತೆ. ಆ ಕಾಡಿನಿಂದ ನೆಕ್ಸ್ಟ್ ಹೋಗಬೇಕಾಗಿರೋದು ಬುದ್ಧ. ಯಾರೋ ಹೇಳಿದ್ರು 1000 ಕಾಯ್ತಿದ್ದಾನೆ, ನೀವ್ಯಾಕೆ ಹೋಗ್ತೀರಾ ಸಾಯ್ಲಿಕ್ಕೆ ಅಂತ. ಬುದ್ಧ ಹೇಳ್ದ ತುಂಬ ಒಳ್ಳೇದು, ನಾನು ಸಾಯ್ಲಿಕ್ಕೆ ಹೋಗ್ತೀನಿ ಅಂತ. ನಡ್ಕೊಂಡು ಹೋದನಂತೆ. ಏನು ಸುಂದರವಾದ ಪ್ರಸಂಗ ನೋಡಿ. ನಡ್ಕೊಂಡು ಹೋದ ಬುದ್ಧ ನಡ್ಕೊಂಡು ಬರ್ತಿದ್ರೆ ಗುಡ್ಡದ ಮೇಲಿದ್ದಂಥ ಅಂಗುಲಿಮಾಲ ಹೇಳ್ತಾನಂತೆ, ಏಯ್ ನಾನು ದರೋಡೆಕೋರ ಇದ್ದೀನಿ, ಗೊತ್ತಿಲ್ಲ, ನಿಂತ್ಕೋ ಅಲ್ಲೇ. ಬುದ್ಧ ಕೇಳಲೇ ಇಲ್ಲ, ತನ್ನ ಪಾಡಿಗೆ ತಾನು ನಡೀತಾ ಇದ್ದ. ನಾನು ನಿನ್ನನ್ನು ಕೊಲ್ತೀನಿ, ಈಗ ನಿಂತ್ಕೊಳ್ತೀಯೋ ಇಲ್ವೋ? ಬುದ್ಧ ಹೇಳ್ದ, ಒಳ್ಳೆ ಕತೆ ಆಯ್ತಲ್ಲ, ನಾನು ನಿಂತು ಕಾಲಗಳೇ ಕಳೆದೋಯ್ತು, ನೀನು ಮೂವ್ ಮಾಡ್ತಿದ್ಯಾ, ನೀನು ನಡೀತಾ ಇದೆಯಾ, ನಾನು ನಿಂತ್ಕೊಂಡಿದ್ದೀನಿ, ನಿಂಗೆ ಗೊತ್ತೇ ಆಗಲಿಲ್ಲ ಅಂತಂದ ಬುದ್ಧ. ನಡ್ಕೊಂಡು ಹೋಗ್ತಾನೆ ಇದ್ದ. ಇವನು ಹೇಳ್ತಾನೆ, ಒಳ್ಳೆ ಕತೆ, ಗುಡ್ಡದ ಮೇಲೆ ನಿಂತಿರೋದು ನಾನು, ನೀನು ನಡ್ಕೊಂಡು ಬರ್ತಿದ್ಯಾ, ನೀನು ನೋಡಿದ್ರೆ ಉಲ್ಟಾ ಹೇಳ್ತೀಯಲ್ಲ, ನೀನು ನಿಂತ್ಕೊಂಡಿದ್ದೀನಿ, ನಾನು ನಡ್ಕೊಂಡು ಬರ್ತಿದ್ಯಾ ಅಂತ. ಹೆಂಗಿದು ಅಂತಂದರೆ ಬುದ್ಧ ಹೇಳಿದಂತೆ, ನನ್ನ ಮನಸ್ಸು ನಿಂತಿದೆ, ನಾನು ದೇಹ ನಡೀತಾ ಇದೆ ಅಷ್ಟೇ. ನಿನ್ನ ದೇಹ ನಿಂತಿದೆ, ಮನಸ್ಸು ಎಲ್ಲ ಕಡೆ ಅಡ್ಡಾಡ್ತಿದೆ, ಮೊದಲು ಅದನ್ನು ನಿಲ್ಲಿಸು, ಆಮೇಲೆ ನಾನು ನಿಂತಿರೋದು ಗೊತ್ತಾಗುತ್ತೆ ಅಂತ ಬುದ್ಧ. ಅಂಗುಲಿಮಾಲಂಗೆ ತಲೆ ಬುಡ ಅರ್ಥ ಆಗಲಿಲ್ಲ. ಅಂಗುಲಿಮಾಲ ಹತ್ತಿರಕ್ಕೆ ಬಂದು ಕೋಪಿಸ್ಕೊಂಡು ಈ ಬುದ್ಧನ ಕಡಿಬೇಕು ಅಂತ ಹೋದರೆ, ಬುದ್ಧನ ಸೌಮ್ಯವಾದ ಮುಖ, ನೀನು ಕೊಲ್ಲೋದಿದ್ರೆ ಕೊಲ್ಲು ಅಂತ ಹೇಳುವಂಥ ಭಾವ ನೋಡಿ ಅಂಗುಲಿಮಾಲನ ಗಾಬರಿಯಾಗಿ ಅಂಗುಲಿಮಾಲ ಬುದ್ಧನಿಗೆ ಶರಣಾಗ್ಬಿಟ್ಟ. ಒಬ್ಬ ರಾಕ್ಷಸ ಶರಣ ಇದ್ರೆ ಎಂಥ ಪ್ರಸಂಗ. ಬುದ್ಧ ಅವನನ್ನು ತನ್ನ ಶಿಷ್ಯನಾಗಿ ಸ್ವೀಕರಿಸ್ಕೊಂಡು ಅವನಿಗೆಲ್ರಿಗೂ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬಂದು ಕಳಿಸಿದ್ನಂತೆ. ಯಾವಾಗ ಅಂಗುಲಿಮಾಲ ಬಂದು ಮಕ್ಕಳನ್ನ ಕಳ್ಕೊಂಡವರು, ಗಂಡನ ಕಳ್ಕೊಂಡವರು ಕೋಪಿಸ್ಕೊಂಡ್ರು, ಇವನು ಬದಲಾಗಿದ್ದಾನೆ ಅಂತ ಗೊತ್ತಾಯ್ತು. ಭಿಕ್ಷೆ ಕೊಡಬೇಕಿತ್ತು, ಭಿಕ್ಷೆ ಕೊಡದೆ ಏನು ಮಾಡಿದ್ರಂತೆ ಗೊತ್ತಾ? ಕಲ್ಲುಗಳಲ್ಲಿ ಹೊಡೆದ್ರಂತೆ ಅಂಗುಲಿಮಾಲಂಗೆ. ಅಂಗುಲಿಮಾಲ ಅವ್ರ ಕಲ್ಲುಗಳಲ್ಲಿ ಹೊಡೆದಿದ್ದನ್ನೆಲ್ಲ ಪಾತ್ರೆಯಲ್ಲಿ ಹಿಡ್ಕೊಂಡು ಬಂದು ಬುದ್ಧನಿಗೆ ಹೇಳ್ದ, ನಾನು ಮಾಡಿದ್ದಕ್ಕೆ ಇದೇ ನಂಗೆ ಭಿಕ್ಷೆ ಸಿಕ್ಕಿದ್ದು ಅಂತ. ಬುದ್ಧ ಹೇಳ್ತಾನೆ, ಯಾಕಪ್ಪ ಇದನ್ನು ಸ್ವೀಕರಿಸಿದೆ? ನಂಗೆ ಗೊತ್ತಾಯ್ತು ಇಂಥ ತಪ್ಪನ್ನು ನಾನು ಹಿಂದೆ ಮಾಡ್ತಿದ್ದೆ, ಆದರೆ ಇವತ್ತು ಅವ್ರು ಆ ತಪ್ಪನ್ನು ಮಾಡ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು, ದಯವಿಟ್ಟು ಶಿಕ್ಷೆ ಕೊಡಬೇಡ, ಅವ್ರ ತಪ್ಪನ್ನೆಲ್ಲ ನಾನು ಸ್ವೀಕರಿಸ್ಕೊಂಡಿದ್ದೀನಿ, ಅವ್ರಿಗೆ ಶಿಕ್ಷೆ ಕೊಡಬೇಡ ಅಂತ ಬುದ್ಧನ ಹತ್ರ ಪ್ರಾರ್ಥಿಸುವಷ್ಟು ದೊಡ್ಡ ಮನಸ್ಸಾಗ್ಬಿಡುತ್ತಲ್ಲ. ಯಾಕೆ ದೊಡ್ಡ ಮನಸ್ಸಾಯಿತು ಅಂತಂದರೆ, ಈ ದೇಶದ ಮಣ್ಣು ಅಂತ ಬುದ್ಧಿಯನ್ನು ಕೊಡುತ್ತೆ, ರಾಕ್ಷಸನನ್ನು ಬದಲಾಯಿಸಬಲ್ಲಂಥ ಬುದ್ಧಿಯನ್ನು ಕೊಡುತ್ತೆ. ಈ ಜ್ಞಾನವನ್ನು ಜಗತ್ತಿಗೆ ಕೊಟ್ಟಿದ್ದು ಭಾರತ. ಬರೀ ಜ್ಞಾನದ ಮಾತಾಡ್ತಿರ್ತೀನಿ ಅಂತ ತಿಳ್ಕೊಳ್ಬೇಡಿ. ಈ ದೇಶದ ಕ್ಷಾತ್ರ ತೇಜ ಏನು ಕಡಿಮೆ ಅಲ್ಲ. ನಮಗೆ ಮೋಸ ಮಾಡಿದ್ರು ಅಷ್ಟೇ. ನಮ್ಮ ಸ್ಕೂಲ್ನಲ್ಲಿ ಪಾಠ ಮಾಡ್ತಾ ಹೇಳಿದ್ರು, ಈ ದೇಶ ಇದ್ದಿದ್ದೇ ಆಕ್ರಮಣಕ್ಕೊಳಗಾಗಲಿಕ್ಕೆ ಅಂತ. ನಾನು ತುಂಬ ಸಲ ಬೇಜಾರಿಂದ ಹೇಳ್ಕೊಳ್ತೀನಿ, 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಇತಿಹಾಸದ ಮೇಷ್ಟ್ರು ಹೇಳಿದ್ರು, ಎಂಥ ದರಿದ್ರ ದೇಶ ಅಪ್ಪ ಇದು, ಸಿಕ್ಕವ್ರ ಹತ್ರ ಲೂಟಿ ಮಾಡ್ಕೊಳ್ತು, ಸಿಕ್ಕವ್ರ ಹತ್ರ ಆಕ್ರಮಣಕ್ಕೊಳಗಾಯ್ತು ಅಂತ. ಎಷ್ಟು ಜನ ಆಕ್ರಮಣ ಮಾಡಿದ್ರು ಗೊತ್ತಾ ಈ ದೇಶದ ಮೇಲೆ? ಗ್ರೀಕರು ಬಂದರು, ಶಕರು ಬಂದರು, ಹೂಣರು ಬಂದರು, ಮೊಘಲರು ಬಂದರು, ತುರ್ಕರು ಬಂದರು, ಅಫ್ಘನ್ರು ಬಂದರು, ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಇಂಗ್ಲೀಷರು ಬಂದರು. 4 ಸಲ ಪಾಕಿಸ್ತಾನ ಬಂತು, 2 ಸಲ ಚೀನಾನು ಬಂತು, 3ನೇ ಸಲಕ್ಕೆ ತಯಾರಿ ನಡೆಸ್ತಾ ಇದೆ ಅದು. ಎಷ್ಟು ಸಲ ನಮ್ಮ ಮೇಲೆ ಆಕ್ರಮಣಗಳಾಯ್ತು ಅಂತಂದ್ರೆ ನಾನು ಒಂದ್ ಕಡೆ ಯೋಚನೆ ಮಾಡ್ತಿದ್ದೆ, ಏನ್ ಕರ್ಮಪ್ಪ ಇದು, ಎಂಥ ದೇಶದಲ್ಲಿ ಹುಟ್ಟಿದೆ ಅಂತ. ಆದ್ರೆ ಆಮೇಲೆ ಗೊತ್ತಾಯ್ತು, ಜಗತ್ನಲ್ಲಿ ಒಂದೇ ಒಂದು ರಾಷ್ಟ್ರ ಇಷ್ಟೂ ಜನರ ಆಕ್ರಮಣಕ್ಕೆ ತುತ್ತಾಗಿ ಗಟ್ಟಿಯಾಗಿ ಉಳ್ಕೊಂಡಿರೋದು ಇವತ್ತಿನವರೆಗೂ ಅಂದ್ರೆ ನನ್ನ ರಾಷ್ಟ್ರ ಮಾತ್ರ. ಗ್ರೀಕರ ಆಕ್ರಮಣಕ್ಕೆ ತುತ್ತಾಗಿ ಪರ್ಷಿಯಾ ನಾಶವಾಗೋಯ್ತು, ಇವತ್ತಿಗೂ ಒರಿಜಿನಲ್ ಅಡ್ರೆಸ್ ಸಿಗಲಿಲ್ಲ ಅವರಿಗೆ. ಅರಬ್ಬರ ಆಕ್ರಮಣಕ್ಕೆ ತುತ್ತಾಗಿ ಗ್ರೀಕರೇ ನಾಶವಾಗಿ ಹೋಗ್ಬಿಟ್ರಿ. ಇವತ್ತು ಗ್ರೀಕ್ನಲ್ಲಿ ಒರಿಜಿನಲ್ ಗ್ರೀಕ್ ಜನ ಇಲ್ಲ, ಅವರಿಗೆ ಈ ಪಿರಮಿಡ್ಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಂತ ಸಂಸ್ಕಾರವುಳ್ಳ ಜನ ಗ್ರೀಕ್ನಲ್ಲಿ ಇದ್ದಾರೆ. ಯಾಕೆ ಅಂದ್ರೆ ಅವರು ಪೂರ್ಣವಾಗಿ ನಾಶವಾಗೋದ್ರು. ಯುರೋಪ್ ಆಸ್ಟ್ರೇಲಿಯಾದ ಮೇಲೆ ದಾಳಿ ಮಾಡ್ತು. ತುಂಬಾ ಸಲ ಹೇಳ್ತೀನಿ ನಾನು, ಆಸ್ಟ್ರೇಲಿಯನ್ ಮುಖಗಳನ್ನು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಆಸ್ಟ್ರೇಲಿಯಾ ಹೆಂಗ್ ನಿರ್ಮಾಣ ಆಗಿದ್ದು ಗೊತ್ತೇನು? ಈ ಯುರೋಪ್ನಲ್ಲಿದ್ದಂಥ ಕಳ್ಳರನ್ನ, ದರೋಡೆಕೋರರನ್ನ ಅವರೆಲ್ಲರೂ ತಗೊಂಡೋಗಿ ಆಸ್ಟ್ರೇಲಿಯಾಕ್ಕೆ ಕಳಿಸ್ಬಿಡ್ತಿದ್ರಂತೆ. ತಪ್ಪಿಸ್ಕೊಳಕ್ ಆಗಲ್ವಲ್ಲ, ಬೇಕು ಅಂದ್ರು. ಸುತ್ತಲೂ ಸಮುದ್ರ ಇದೆಯಲ್ಲ, ಅಲ್ಲಿಗೆ ಹೋದಂತ ಈ ದರೋಡೆಕೋರರು ಏನ್ ಮಾಡಿದ್ರು, ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನು ನಾಶ ಮಾಡಿ ತಾವೇ ಪೂರ್ಣ ಆಸ್ಟ್ರೇಲಿಯಾ ನಮ್ದು ಅಂತಂದ್ರು. ಇವತ್ತು ಆಸ್ಟ್ರೇಲಿಯಾದಲ್ಲಿ ಹುಡುಕಿದ್ರೆ ಆಸ್ಟ್ರೇಲಿಯಾದ ಮೂಲ ಜನಾಂಗ ಕಾಣಿಸಲ್ಲ, ಎಲ್ಲ ಯುರೋಪಿಯನ್ ದರೋಡೆಕೋರರು ಕಾಣ್ತಾರೆ. ಮೊದಲು ನಾನು ನಂಬ್ತಿರ್ಲಿಲ್ಲ. ಈ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಕ್ರಿಕೆಟ್ ಆಗಬೇಕಾದ್ರೆ ಈ ಆಸ್ಟ್ರೇಲಿಯನ್ ಪ್ಲೇಯರ್ಗಳು ಮುಖ ನೋಡಿದಾಗ ಗೊತ್ತಾಗೋದು ಇವ್ರ ಪೂರ್ವಜರು ಯಾರಿದ್ದಿರಬಹುದು ಅಂತ. ಇವರೊಬ್ಬೊಬ್ಬರ ಮುಖಗಳು ಹೆಂಗಿರ್ತವೆ ಅಂತಂದ್ರೆ ಅವ್ರ ಪೂರ್ವಜರನ್ನ ಸ್ಮರಿಸುವಂತ ಮುಖಗಳು ಪಾಪ. ಆದ್ರೆ ನಮ್ಮ ಪೂರ್ವಜರು ಎಂತವ್ರು ಗೊತ್ತಾ? ಕಾಲಿಟ್ಟವ್ರು ಕಾಲ್ ಕತ್ತರಿಸಿದಂತ ಪೂರ್ವಜರು ನಮಗೆ ಮೋಸ ಮಾಡಿದ್ದಾರೆ. ಈ ದೇಶ ಅಹಿಂಸೆಯ ಆಧಾರದ ಮೇಲೆ ಬದುಕಿದ್ದು ಸತ್ಯ. ಅಹಿಂಸಾ ಪರಮೋ ಧರ್ಮ ಸ್ಮೃತಿ ವಾಕ್ಯ. ಅದರ ಮುಂದಿನ ಸಾಲ ಏನು ಗೊತ್ತಾ? ಧರ್ಮ ಹಿಂಸಾ ತಥೈವಚ. ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದು ಸರಿ ಅಂತ. ಕೃಷ್ಣ ಎಲ್ಲರೂ ಯುದ್ಧಕ್ಕೆ ನಿಂತಿದ್ದಾರೆ, ನೀನು ಕೈ ಕಟ್ಕೊಂಡು ಕೂತ್ಕೊಳ್ಳಪ್ಪ ಅನ್ಲಿಲ್ಲ. ಕೃಷ್ಣ ಹೇಳ್ದ ಯುದ್ಧ ಮಾಡೋದು ಕ್ಷತ್ರಿಯನ ಕರ್ತವ್ಯ, ಮಾಡಿ ಹೋಗು ಅಂತ. ಭಗವಂತನ ವಾಣಿ ಯುದ್ಧ ಮಾಡು ಅಂತ ಹೇಳೋದು. ಹಂಗಿದ್ಮೇಲೆ ನಾವೆಂಗ ಹಿಂಸೆಯ ಮಾರ್ಗ ಅನುಸರಿಸಿದ್ವಿ?
ಅಲೆಕ್ಸಾಂಡರ್ ಈ ದೇಶಕ್ಕೆ ಬಂದವನು ಜಗತ್ತನ್ನು ಗೆದ್ದ ಅಲೆಕ್ಸಾಂಡರ್ ಅಂತಾರೆ. ಬಹಳ ಜನರಿಗೆ ಗೊತ್ತಿಲ್ಲ ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದ, ಬ್ರಾಕೆಟ್ನಲ್ಲಿ ಹಾಕ್ಕೊಳ್ರಿ, ಭಾರತವನ್ನು ಬಿಟ್ಟು ಅಂತ. ಯಾಕೆಂದ್ರೆ ಅಲೆಕ್ಸಾಂಡರ್ ಜಗತ್ನಲ್ಲಿ ಭಾರತ ಇರಲೇ ಇಲ್ಲ. ಅಲೆಕ್ಸಾಂಡರ್ ಭಾರತವನ್ನ ಗೆಲ್ಲಿಕ್ ಸಾಧ್ಯನೇ ಆಗಲಿಲ್ಲ. ಹೆಣ್ಮಕ್ಳು ತುಂಬಾ ಇದ್ದೀರಿ, ಖುಷಿ ಪಡಬೇಕು. ಅಲೆಕ್ಸಾಂಡರ್ನ ತಲೆಯನ್ನ ತನ್ನ ಕಾಲಿಗೆ ಹಾಕೊಂಡವಳು ಈ ದೇಶದಲ್ಲೊಬ್ಬ ಹೆಣ್ಣು ಮಗಳು ರಾಣಿ ಕೃಪಾ. ಅಲೆಕ್ಸಾಂಡರ್ನ ತಲೆಯನ್ನ ತನ್ನ ಕಾಲಿಗೆ ಇಟ್ಕೊಂಡು ಅಲೆಕ್ಸಾಂಡರ್ ರಾಣಿ ಕೃಪಾ ಎದುರಿಗೆ ಶರಣಾಗತನಾಗಿ, ತಾಯಿ ಭಾರತ ಗೆಲ್ಲಬೇಕು ಅಂತ ಬಂದಿದ್ದೀನಿ, ನಿನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಕದನ ವಿರಾಮ ಮಾಡ್ಕೊಳ್ಳೋಣ ತಾಯಿ, ಒಳಗೋಗ್ಲಿಕ್ಕೆ ಬಿಡು ಅಂತ. ರಾಣಿ ಕೃಪಾ ಹೇಳಿದ್ಲಂತೆ, ನನ್ನನ್ನೇ ಗೆಲ್ಲಿಕ್ಕಾಗ್ಲಿಲ್ಲ ನೀನು, ಇನ್ನೇನು ಭಾರತ ಗೆಲ್ಲೋದು, ಹೋಗು ಹೋಗು ಅಂತ ಬಿಟ್ಲಂತೆ ಅವನನ್ನ. ಹಂಗ ಅಲೆಕ್ಸಾಂಡರ್ ಒಳಕ್ ಬಂದ್ಮೇಲೆ ಯಾರೋ ಹೇಳಿದ್ರು 10,000 5,000 ಜನರನ್ನೇ ಗೆಲ್ಲಕ್ಕಾಗ್ತಿಲ್ಲ ನಿನಗೆ, ಒಳಗೊಂದು ಮಗದ ಸಾಮ್ರಾಜ್ಯ ಇದೆ, 1,00,000 ಜನ ಇದ್ದಾರೆ, ಏನ್ ಮಾಡ್ತೀಯಾ? ಅಲೆಕ್ಸಾಂಡರ್ ಗಾಬರಿ ಆಗುತ್ತೋ, ಅಯ್ಯೋ ಏನ್ ಮಾಡೋದು? ಅವನು ಹೇಳ್ದ, ನಾನು ವಾಪಸ್ ಹೋಗ್ತೀನಿ, ಭಾರತ ಗೆಲ್ಲೋ ಕನಸೇ ಇಲ್ಲ ನನಗೆ, ವಾಪಸ್ ಹೋಗ್ತೀನಿ ಅಂತ. ವಾಪಸ್ ಹೊರಟ್ರೆ ಅವನ ಜೊತೆನೋ ಒಂದು ಪತ್ರಕರ್ತರು ಬಂದಿರ್ತಾರಲ್ಲ, ಬಿಡ್ತಾರ ಅವರು. ಒಬ್ಬನು ಬಂದು ಕೇಳಿದ್ನಂತೆ, ಅಲ್ಲ ನೀನು ಭಾರತ ಗೆಲ್ಲಬೇಕು ಅಂತ ಬಂದಿದ್ಯಲ್ಲ, ಯಾಕೆ ವಾಪಸ್ ಹೋಗ್ತಿದ್ಯಾ? ಅಲೆಕ್ಸಾಂಡರ್ ಉತ್ತರ ಕೊಡ್ತಾನೆ, ನನಗೇನೋ ಭಾರತ ಗೆಲ್ಲಬೇಕು ಅಂತ ಆಸೆ ಇದೆ, ಆದರೆ ಏನು ಮಾಡಲಿ, ನನ್ನ ಸೈನಿಕರಿಗೆ ಅವ್ರ ಹೆಂಡತಿ ಮಕ್ಕಳು ನೆನಪಾಗ್ತಿದ್ದಾರೆ, ಅದಕ್ಕೆ ವಾಪಸ್ ಹೋಗ್ತಿದ್ದೀನಿ. ಜೀವ ಭಯ ಆಯ್ತು ಅಲೆಕ್ಸಾಂಡರ್ಗೆ. ಅಲೆಕ್ಸಾಂಡರ್ ಈ ದೇಶದಿಂದ ಓಡಬೇಕು ಅಂತ ಅನ್ನಿಸ್ಬಿಡ್ತು ಅಲೆಕ್ಸಾಂಡರ್ಗೆ. ಯಾಕೆಂದ್ರೆ ಈ ದೇಶದ ಸಾಮರ್ಥ್ಯ ಅಂತದ್ದಿತ್ತು. ನಾವು ಮೋಸ ಮಾಡಿಸ್ಕೊಂಡಿದ್ದೀವಿ ಅಷ್ಟೇ. ನಂದೊಂದು ಸಾಮ್ರಾಜ್ಯ ಇತ್ತಲ್ರಿ, ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಈ ವರ್ಷ 500 ವರ್ಷ. ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀನಿ, ಈ ಸಾಮ್ರಾಜ್ಯದ ಬಗ್ಗೆ ಓದಬೇಕಾದಂಥ ಪ್ರಶಸ್ತವಾದ ಕಾಲ. ನಾನು ಈ ಸಾಮ್ರಾಜ್ಯದ ಬಗ್ಗೆ ಓದ್ತಾ ಇರಬೇಕಾದ್ರೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದ್ತಿರ್ಬೇಕಾದ್ರೆ ಆಶ್ಚರ್ಯ ಆಯಿತು. ವಿದ್ಯಾರಣ್ಯರು ಪುರಸ್ಕರಣ ಮಾಡಿದ್ರಂತೆ, ಬಂಗಾರದ ಮಳೆ ಬಿತ್ತಂತೆ. ನನಗೆ ಆಶ್ಚರ್ಯ, ನಾನು ಸೈನ್ಸ್ ಸ್ಟೂಡೆಂಟು, ಈ ಬಂಗಾರದ ಮಳೆ ಬೀಳೋದನ್ನೆಲ್ಲ ನಾನು ನಂಬಲ್ಲ. ನಾನು ಅದಕ್ಕೆ ಇತಿಹಾಸವನ್ನು ಕೆದಕಿ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ನನಗೆ, ಬಂಗಾರದ ಮಳೆ ಬೀಳಲಿಲ್ಲ, ನಮ್ದೇ ಆದ ಒಂದು ಸಾಮ್ರಾಜ್ಯ ಬೇಕು ಅಂತ ಮನೆಯ ಜನ ಆಲೋಚನೆ ಮಾಡಿದ್ರು. ಮನೆಯಲ್ಲಿರುವಂತಹ ಒಡವೆಗಳನ್ನು ತಂದು 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 ಸುರಿದ್ರು ವಿದ್ಯಾರಣ್ಯರ ಎದುರಿಗೆ. ಸಾಮ್ರಾಜ್ಯ ಕಟ್ಟಲಿಕ್ಕೆ ಹಣ ಬೇಕು ಅಂತಿರಲ್ಲ, ನಮ್ಮ ಮನೆನೇ ಕೊಡ್ತೀವಿ ತಗೊಳ್ಳಿ, ಸಾಮ್ರಾಜ್ಯ ಮಾತ್ರ ಕಟ್ಟಬೇಕು ಅಂತ. ಏನ್ ಜನ ರೀ! ಬರೀ ತಮ್ಮ ಮನೆಯಲ್ಲಿರೋ ಆಭರಣ ಕೊಡಲಿಲ್ಲ. ಆಭರಣ ಕೊಡೋದು ದೊಡ್ಡದಲ್ಲ, ಹಣ ಕೊಡೋದು ದೊಡ್ಡದಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಸೈನಿಕರ ಸಂಖ್ಯೆ ಎಷ್ಟಂತೆ ಗೊತ್ತೇನು? ಒಬ್ಬ ಫರಿಸ್ತಾ ಅನ್ನುವಂತ ಪರ್ಷಿಯನ್ ಲೇಖಕ ಬರೀತಾನೆ, 11 ಲಕ್ಷ ಸೈನಿಕರಿದ್ರಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಇವತ್ತು ಟೋಟಲ್ ಭಾರತವನ್ನ ಕಾಯ್ತಾ ಇರುವಂತ ಸೈನಿಕರ ಸಂಖ್ಯೆ 15 ಲಕ್ಷ. ಆದ್ರೆ ಬರೀ ವಿಜಯನಗರವನ್ನ ಕಾಯ್ತಿದ್ದ ಸೈನಿಕರ ಸಂಖ್ಯೆ 11 ಲಕ್ಷ. ಎಲ್ಲಿಂದ ಬಂದ್ರು ಅಷ್ಟು ಜನ? ನಾನು ಯೋಚನೆ ಮಾಡ್ತಿದ್ದೆ, ಎಲ್ಲಿಂದ ಬಂದ್ರು ಈ ಜನ? ಎಲ್ಲಿಂದ ಬಂದ್ರು ಗೊತ್ತೇನು? ಮನೆಯು ಸೈನಿಕರನ್ನು ಕೊಡ್ತೀರಿ. ಮನೆಯಲ್ಲಿರೋ ತಾಯಿ ತನ್ನ ಮಗನ ಕರ್ಕೊಂಡೋಗು ಅಂತಿದ್ಲು. ನನಗೆ ಯಾವಾಗಲೂ ಒಂದು ರೋಮಾಂಚನಕಾರಿ ಘಟನೆ ನೆನಪಾಗುತ್ತೆ. ಕೃಷ್ಣದೇವರಾಯರು ಯುದ್ಧವನ್ನು ಗೆದ್ರಂತೆ. ಒಬ್ಬ ಸೈನಿಕ ಬಂದು ಆ ಮನೆಯಲ್ಲಿ ಹೇಳ್ತಾನೆ, ಅಮ್ಮ ಕೃಷ್ಣದೇವರಾಯರು ಯುದ್ಧವನ್ನು ಗೆದ್ರು ಅಂತ ಹೇಳ್ಬೇಕಾದ್ರೆ ಆ ಅಜ್ಜಿ ಹೇಳ್ತಾಳೆ, ಥೂ ನಿನ್ನ, ಗೆದ್ರೆ ಖುಷಿ ಪಟ್ಟು ಹೇಳೋ, ಯಾಕೋ ಮುಖ ಸಣ್ಣ ಮಾಡ್ಕೊಂಡಿದ್ದೀಯಾ? ಅವನು ಹೇಳ್ದ, ಯಾಕೋ ಇಲ್ಲ, ನಿನ್ನ 4ನೇ ಮಗ ಯುದ್ಧದಲ್ಲಿ ತೀರ್ಕೊಂಡ್ಬಿಟ್ಟ. ಆ ಅಜ್ಜಿ ಎದೆ ಬಡ್ಕೊಂಡು ಅಳ್ಳಿಕ್ಕೆ ಶುರು ಮಾಡ್ಬಿಟ್ಲಂತ. ಅಯ್ಯೋ, ನನ್ನ 4ನೇ ಮಗ ಹೋಗ್ಬಿಟ್ನಾ, 4ನೇ ಮಗ ಹೋಗ್ಬಿಟ್ನಾ ಅಂತ. ಈ ಸೈನಿಕನಿಗೆ ಆಶ್ಚರ್ಯ ಆಯಿತು. ಪಕ್ಕದಲ್ಲಿ ಹೋಗಿ ಕೂತ ಅಜ್ಜಿ ಕಣ್ಣು ಒರೆಸ್ದ. ಯಾಕಜ್ಜಿ, 4ನೇ ಮಗ ಅಂದರೆ ತುಂಬ ಪ್ರೀತಿನಾ? ಅವಳು ಹೇಳಿದ್ಲು, ಪ್ರೀತಿ ಗೀತೆ ಏನೂ ಇಲ್ಲ ಕಣೋ. ಅವ್ನು ಹೇಳ್ತಾರೆ, ಮತ್ತೆ 1ನೇ ಮಗ ತೀರ್ಕೊಂಡಾಗ ಕಣ್ಣೀರಿಡಲಿಲ್ಲ, 2ನೇ ಮಗ ಯುದ್ಧದಲ್ಲಿ ಸತ್ತಾಗ ಕಣ್ಣೀರಿಡಲಿಲ್ಲ, 3ನೇವ್ನು ಹೋದಾಗೂ ಕಣ್ಣೀರಿಟ್ಟಿರಲಿಲ್ಲ, 4ನೇವ್ನು ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ, ಯಾಕೆ ಕಣ್ಣೀರಿಡ್ತಿದ್ಯಾ ಅಂದ್ರೆ ಅವಳು ಹೇಳ್ತಾಳೆ, ದೇಶಕ್ಕೆ ಕೊಡ್ಲಿಕ್ಕೆ 5ನೇ ಮಗ ಇಲ್ವಲ್ಲ ನನ್ನ ಹತ್ರ. ಈ ದೇಶಕ್ಕೆ ಅರ್ಪಣೆ ಮಾಡಲಿಕ್ಕೆ ಭಗವಂತ 5ನೇ ಮಗ ಕೊಡ್ಲಿಲ್ವಲ್ಲ, ನಾನು ಮುಂದೆ ಏನು ಮಾಡಲಿ? ನನಗಂತೂ ಯುದ್ಧ ಮಾಡೋ ತಾಕತ್ತಿಲ್ಲ. ಈ ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ, ನನ್ನ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಿದ್ಲಲ್ಲ. ಹಾಗೆ ತಮ್ಮ ಮನೆ ಮಕ್ಕಳನ್ನು ಕೊಟ್ಟಿದ್ದಕ್ಕೆ ಈ ರಾಷ್ಟ್ರ ಉಳಿತು. ಅಹಿಂಸೆ ಏನಿದು? ತನ್ನ ಮನೆಯನ್ನು ಕಾಯ್ಕೊಳ್ಳಿಕ್ಕೆ, ರಾಷ್ಟ್ರವನ್ನು ಕಾಯ್ಕೊಳ್ಳಿಕ್ಕೆ ಪ್ರಾಣ ಕೊಟ್ಟಂಥ ನಾಡಿದು. ಈ ಪ್ರಾಣ ಕೊಟ್ಟಂಥ ಈ ವಿಜಯನಗರ ಸಾಮ್ರಾಜ್ಯವನ್ನು, ನಮ್ಮದೊಂದು ವೈಭವಯುತ ಈ ಸಾಮ್ರಾಜ್ಯವನ್ನು ನೆನಪಿಸಿಕೊಳ್ಳುವಂಥ ಒಂದು ಗೀತೆ, ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೇಡಿದು. ನಿಮಗೋಸ್ಕರ